ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ, ಅಂದರೆ ರವೆ ಲಡ್ಡು ಅಂತಲೂ ಹೇಳಬಹುದು. ಬಟ್ ನಾವು ಹೇಳೋದು ರವೆ ಉಂಡೆ ಅಂತಲೇ. ಅದರದ್ದೇ ಇವತ್ತು ರೆಸಿಪಿ. ಇದು ತುಂಬ ಕ್ವಿಕ್ಕಾಗಿ ಆಗೋವಂಥದ್ದು. ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ಮಾಡೋ ಅಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಮತ್ತು ರವೆನೆಲ್ಲ ಹುರ್ಕೊಳ್ಳೋ ಅಂಥದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯಲ್ಲಿ ಒಂದಿಬ್ಬರು ತುಪ್ಪ ತಿನ್ನಲ್ಲ, ಹಾಗಾಗಿ ನಾನು ಎಣ್ಣೆ ಬಳಸ್ತಾ ಇದ್ದೀನಿ. ಬಟ್ ನೀವು ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕೆ ಏನು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀನಿ. ನನ್ನ ಹತ್ರ ಈಗ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಮತ್ತು ಸನ್ಫ್ಲವರ್ ಸೀಡ್ಸು, ಮತ್ತು ಬಾದಾಮು, ಗೋಡಂಬಿ, ಪಿಸ್ತಾ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಡಂಬಿ, ಬಾದಾಮು, ದ್ರಾಕ್ಷಿ ಇದನ್ನು ಹಾಕ್ಕೋಬೋದು. ಅಥವಾ ನಿಮ್ಮ ಹತ್ರ ಇನ್ನೂ ಸೀಡ್ಸ್ ಇದೆಲ್ಲ ನಾನು ಹೇಳಿದ್ದೆಲ್ಲ ಇತ್ತು ಅಂದರೆ ಇದನ್ನೆಲ್ಲ ಹಾಕ್ಕೊಳ್ಳಿ. ಇದನ್ನು ಹಾಗೆ ಕೊಟ್ಟರೆ ಮನೇಲಿ ಯಾರೂ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಹಿಂಗೆ ಹಾಕಿದರೆ ರವೆ ಉಂಡೆ ಜೊತೆ ತಿಂತಾರೆ ಅನ್ನೋ ಕಾರಣಕ್ಕೆ ಈ ಸೀಡ್ಸ್ನೆಲ್ಲ ಹಾಕ್ಕೊಂಡಿರೋಂಥದ್ದು. ಇದನ್ನೆಲ್ಲ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಎಳ್ಳು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡುವಂಥದ್ದು. ನೋಡಿ, ನಾನು ಪಕ್ಕದಲ್ಲಿ ಹಾಲು ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ, ಅದು ಕೂಡ ಕಾಯ್ತಾ ಇದೆ. ಈಗ ನೋಡಿ, ಎಳ್ಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಗಸಗಸೆ ಕೂಡ ನಾನು ಹಾಕ್ಕೊಂಡೆ. ಈಗ ಇಲ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಫ್ರೈ ಆಯ್ತಲ್ವಾ? ಈಗ ಇದಕ್ಕೆ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರವೆ ಸಹ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಹುರಿಬೇಕಾದ್ರೆ ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ, ನಾನು ರವೆ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ರವೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಆವಾಗ ನಿಮ್ಮ ರವೆ ಫ್ರೈ ಆಗಿದೆ ಅಂತ ಹೇಳಿ. ಈಗ ನೋಡಿ, ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಲೈಕು, ಕಮೆಂಟು, ಶೇರು ಮಾತ್ರ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು ನಮ್ಮ ಚಾನಲ್ನ ಇನ್ನೂ ಒಂದು ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅಂದರೆ ಇನ್ನೂ ಕೆಲವಾರು ಜನಕ್ಕೆ ರೀಚ್ ಆಗುತ್ತೆ ನಿಮ್ಮ ಲೈಕಿಂದ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಈಗ ನೋಡಿ, ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರವೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ನೀವು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ರೆ ರವೆ ಸೀದೋಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ, ಸ್ಲೋ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಾಲು ಕೂಡ ಆ ಕಡೆ ಉಪ್ಪಿಡ್ತು, ಹಾಗಾಗಿ ಅದನ್ನು ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ರವೆ ಸ್ವಲ್ಪ ಹುರ್ಕೊಳ್ಳೋದಷ್ಟೇ ನಿಮಗೆ ಟೈಮ್ ತೊಗೊಳುತ್ತೆ, ಬಿಟ್ಟರೆ ತುಂಬ ಈಸಿನೇ ಮಾಡೋವಂಥದ್ದು. ಈಗ ನೋಡಿ, ರವೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೀವು ನೋಡಬಹುದು. ಈಗ ನಾನು ರವೆನ ಎಲ್ಲ ಕಡೆ ನಾವು ಈ ಥರ ಕೈ ಆಡಿಸ್ತಿರ್ಬೇಕು ಫ್ರೆಂಡ್ಸ್, ಯಾಕಂದರೆ ರವೆ ಫುಲ್ಲು ಈವನ್ ಆಗಿ ಫ್ರೈ ಆಗಬೇಕು. ಒಂದು ಕಡೆ ಆಗಿ ಒಂದು ಕಡೆ ಆದರೆ ಚೆನ್ನಾಗಿರಲ್ಲ, ಹಸ್ಕಿರುತ್ತೆ. ಹಾಗಾಗಿ ರವೆನ ಎಲ್ಲ ಕಡೆನೂ ತಿರ್ಗಿಸ್ಕೊಂಡು ಈ ಥರ ಈವನ್ ಆಗಿ ಫ್ರೈ ಮಾಡಬೇಕು. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು. ಹಾಗಾಗಿ
ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇದು ಫ್ರೈ ಮಾಡಬೇಕಿದ್ರೆ. ನೀವು ಬೇಕಾದರೆ ಈ ಟೈಮಲ್ಲೂ ಇನ್ನೂ ಒಂದು ಸ್ಪೂನ್ನ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರಿಗೆ ಮಾಡ್ಕೊಳ್ಳೋ ಹಾಗಿದ್ದರೆ ನಾನು ತುಪ್ಪ ಯೂಸ್ ಮಾಡ್ತಿದ್ದೆ. ಇಲ್ಲಿ ನಮ್ಮಪ್ಪ ತುಪ್ಪ ತಿನ್ನಲ್ಲ. ಹಾಗಾಗಿ ಅವ್ರ ಪಾಪ ಒಂದು ಲಡ್ಡು ತಿಂತಾರೆ. ಹಾಗಾಗಿ ಅದನ್ನು ತುಪ್ಪ ಹಾಕ್ಬಿಟ್ರೆ ತಿನ್ನಲ್ಲ ಅಂತ ಹೇಳಿ ನಾವೇ ಕಾಂಪ್ರಮೈಸ್ ಆಗಿ ಇಲ್ಲಿ ತುಪ್ಪ ಬದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅಷ್ಟೇ. ಬಟ್ ನೀವು ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ನಮ್ಮ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ರವೆ ಉಂಡೆ. ಓಕೆನಾ? ಈಗ ನೋಡಿ, ಈಗ ಫ್ರೈ ಆಗ್ತಾ ಇದೆ. ರವೆ ಚೆನ್ನಾಗಿ ಈವನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ಬಾಣಲಿಯಲ್ಲೇ ಬಿಟ್ಬಿಡಬೇಡಿ, ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಯಾಕಂದರೆ ಬಾಣಲಿ ಬಿಸಿ ಇರುತ್ತಲ್ವ, ನೀವು ಹಾಗೆ ಬಿಟ್ಬಿಟ್ರೆ ಅದು ತಳ ಎಲ್ಲ ಸೀಯುತ್ತೆ ಮತ್ತು ತುಂಬ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ರವೆ ಹುರಿದಿದ ತಕ್ಷಣ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪು ಒಣ ಕೊಬ್ಬರಿನೂ ಸಹ ಒಣ ಕೊಬ್ಬರಿ ತುರಿದಿರೋದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ನನಗೇನಿಸ್ತು ಅಂದರೆ ಇಲ್ಲಿ ಒಣ ಕೊಬ್ಬರಿ ಬಂದು ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಅದಕ್ಕೆ ನಾನಿಲ್ಲಿ ಕೊಬ್ಬರಿದು ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡೆ ನೋಡಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ನೋಡಿ, ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾವು ಕೊಬ್ಬರಿ ಹಾಕಿದ್ವಲ್ಲ, ಅದು ನಾವು ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಆಲ್ರೆಡಿ ಕೊಬ್ಬರಿ ಡ್ರೈ ಆಗೇ ಇರತ್ತಲ್ವ, ಎಣ್ಣೆ ಬಿಟ್ಕೊಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಒಂದು 2-3 ಸೆಕೆಂಡ್ ಹಾಕ್ಕೊಂಡು ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, ನಾನು ಇದಕ್ಕೆ ಒಂದು ಸಕ್ಕರೆ ತೋರಿಸ್ನಲ್ವ, ಆ ಲೋಟದಲ್ಲಿ ನಾನು 1 ಲೋಟ ಆಗೋಷ್ಟು ರವೆ ತೊಗೊಂಡಿದ್ದೆ. ಇಲ್ಲಿ ನಾನು 1/4 ಭಾಗ ಆಗೋಷ್ಟು ಸಕ್ಕರೆನೂ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಈಗ ನೋಡಿ, ನಾನು ಆಗಲೇ ಹೇಳ್ದಂಗೆ ಬಾಣಲೆಲೇ ಇಟ್ಬಿಡಬೇಡಿ, ಅದು ಬಿಸಿ ಇರೋ ಕಾರಣ ಇನ್ನೂ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ತಟ್ಟೆಗೆ ಹಾಕ್ಕೊಂಡೆ. ಈಗ ಹಾಲು ಕೂಡ ಕಾದಿದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಉಂಡೆಗಟ್ಟೋದು. ಈಗ ನೋಡಿ, ಇದು ಸ್ವಲ್ಪ ನಾನು ಹಾಲು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ರವೆ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡತ್ತೆ. ನೀವು ಇವಾಗಲೇ ಸ್ವಲ್ಪ ಗಟ್ಟಿಯಾಗಿ ಉಂಡೆ ಆಗೋಷ್ಟು ಕಲಿಸ್ಕೊಂಡು ಉಂಡೆಗಟ್ಬಿಟ್ರೆ ಆಮೇಲೆ ಮುರಿಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ರವೆ ಬಂದು ಡ್ರೈ ಆಗಿರುತ್ತಲ್ಲ, ಹಾಲು ಹಾಕಿದ ತಕ್ಷಣ ಅದು ತಕ್ಷಣಕ್ಕೆ ನಮಗೆ ಮೆತ್ತಗೆ ಅನಿಸುತ್ತೆ. ಆದರೆ ಸ್ವಲ್ಪ ಆರಿದ ಮೇಲೆ ಅದು ಡ್ರೈ ಅನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಸರಿಯಾಗಿ ಸರಿ ಹೋಗುತ್ತೆ ಅನ್ನೋದಕ್ಕೆ. ಯಾಕಂದರೆ ರವೆ ಹೀರ್ಕೊಬಿಡುತ್ತಲ್ವ, ಹಾಗಾಗಿ ನೋಡಿ, ಇದು ನಾನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣ ನೀವು ಉಂಡೆಗಟ್ಬೋದು. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಇದರಲ್ಲಿದೆ ಅಂತ ಹೇಳಿ. ನೋಡಿ, ಮತ್ತೆ ನಾನು ಅದನ್ನು ಇದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ, ಸಕ್ಕರೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ನಮ್ಮ ರವೆ ಉಂಡೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ನಾನು ನಮ್ಮ ಹಸ್ಬೆಂಡ್ ಹೆಲ್ಪ್ ಕೂಡ ತೊಗೋತಾ ಇದ್ದೀನಿ ಉಂಡೆಗಟ್ಟಲಿಕ್ಕೆ. ಈಗ ನೋಡಿ, ಅವರು ಕಟ್ತಾ ಇದ್ದಾರೆ. ಈ ಥರ ಎಲ್ಲ ನಾವು ಉಂಡೆ ಕಟ್ಟಿಬಿಟ್ರೆ ನಮ್ಮ ರವೆ ಉಂಡೆ ಸಿದ್ಧ ಆಗೋಗುತ್ತೆ. ಮತ್ತು ಸರ್ವ್ ಮಾಡೋಕ್ಕೆ ಕೂಡ ಸಿದ್ಧ ಅಂತಲೇ ಹೇಳಬಹುದು. ಸ್ವೀಟ್
ಸ್ವೀಟ್ಗಳಲ್ಲಿ ಮಾಡೋದ್ರಲ್ಲೆಲ್ಲ ಈ ರವೆ ಉಂಡೆ ಅಂತೂ ಈಸಿ ರೆಸಿಪಿ ಅಂತಲೇ ಹೇಳಬಹುದು. ನೋಡಿ ನಾನು ರವೆ ಉಂಡೆನ ಇಷ್ಟು ಮಾಡಿದ್ದಾಗಿದೆ. ಇನ್ನೊಂದು ಸ್ವಲ್ಪ ಇದೆ. ಅದನ್ನು ಮಾಡಿದರೆ ನಮ್ಮ ರವೆ ಉಂಡೆ ಸಿದ್ಧ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ರೆಸಿಪಿ. ದಯವಿಟ್ಟು ನನ್ನ ವಿಡಿಯೋಸ್ನೆಲ್ಲ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾವೆಲ್ಲ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿ ಈಗ ನಮ್ಮ ರವೆ ಉಂಡೆ ಸಿದ್ಧ ಆಗಿದೆ. ಹೀಗಿದೆ ನಮ್ಮ ರವೆ ಉಂಡೆಯ ಲುಕ್. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರಮ್ ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್.